ಚೆನ್ನಮ್ಮ ಅವರ ಅಂತ್ಯಕ್ರಿಯೆಗೆ ರೈತರು ಜಮೀನು ಕೊಟ್ಟಿದ್ದಾರೆ ರೀ. ಸಿ ದ ಜನರಾಸಿಟಿ ಆಫ್ ಅವರ್ ಫಾರ್ಮರ್ಸ್. ನಮ್ಮ ರೈತರ ಔದಾರ್ಯ ಇಲ್ಲಿ ನಿಜಕ್ಕೂ ಕೂಡ ಶ್ಲಾಘನೀಯ. ಚೆನ್ನಮ್ಮ ಅಂತ್ಯಕ್ರಿಯೆಗೆ ರೈತರು ಜಮೀನು ನೀಡಿದ್ದಾರೆ. ದೇವೇಗೌಡರು ನಮ್ಮ ಜನರಿಗೆ ಉಪಕಾರ ಮಾಡಿದ್ದಾರೆ ಅನ್ನುವ ಒಂದು ಕೃತಾರ್ಥವಾಗಿ ಕೃತಜ್ಞತೆಯಿಂದ, ಅದೇ ಕಾರಣಕ್ಕೆ ಸ್ವ ಇಚ್ಛೆಯಿಂದ ಜಮೀನು ನೀಡಿದ್ದೇವೆ ಅನ್ನುವ ಮಾತುಗಳು. ನೋಡ್ರಿ, ನಮ್ಮ ರೈತರೇ ನಮಗೆ ಯಾವಾಗಲೂ ದಾನಿ. 10 ಗುಂಟೆ 20 ಗುಂಟೆ 1 ಎಕರೆ ಹೀಗೆ ಜಮೀನು ನೀಡಿದ್ದೇವೆ. 10ಕ್ಕೂ ಹೆಚ್ಚು ಎಕರೆ ಭೂಮಿಯನ್ನು ಹಲವು ರೈತರು ನೀಡಿದ್ದಾರೆ ಅನ್ನೋ ಮಾಹಿತಿ ಇದೆ. ನಿಜಕ್ಕೂ ಕೂಡ ರೈತ ಎಷ್ಟೇ ಕಷ್ಟ ಇರಲಿ, ಆದರೆ ಔದಾರ್ಯ ಅಂತ ಬಂದಾಗ ಆತನದು ದೊಡ್ಡ ಹೃದಯ. ಚೆನ್ನಮ್ಮ ಸ್ಮಾರಕ ಮಾಡ್ತೀವಿ, ಚೆನ್ನಮ್ಮ ಆಗಬೇಕದು, ಚೆನ್ನಮ್ಮ ಸ್ಮಾರಕ ಮಾಡ್ತೀವಿ, ಪ್ರವಾಸ ಸ್ಥಳ ಮಾಡ್ತೀವಿ, ಇಲ್ಲಿ ಅಂತ್ಯಕ್ರಿಯೆ ಆಗ್ತಾ ಇರೋದು ನಮ್ಮೆಲ್ರಿಗೂ ಕೂಡ ಸಂತೋಷ ಅನ್ನುವ ಮಾತುಗಳನ್ನು ರೈತರು ಸ್ವಯಂ ಪ್ರೇರಿತರಾಗಿ ಹೇಳಿದ್ದಾರೆ ಅನ್ನೋ ಮಾಹಿತಿ ಇದೆ. ಚೆನ್ನಮ್ಮ ಅವರ ಅಂತ್ಯಕ್ರಿಯೆಗೆ ಜಮೀನನ್ನು ನೀಡಿದ್ದಾರೆ. ಕಾರಣ ಇಷ್ಟೇ, ಐ ರಿಪೀಟ್, ಎಚ್ ಡಿ ದೇವೇಗೌಡರು ನಮ್ಮ ಜನರಿಗೆ ಉಪಕಾರ ಮಾಡಿದ್ದಾರೆ. ಆ ಸ್ಮರಣಾರ್ಥ, ಅದೇ ಕಾರಣಕ್ಕಾಗಿ ಸ್ವ ಇಚ್ಛೆಯಿಂದ ಮನಪೂರ್ವಕವಾಗಿ ನಾವು ಜಮೀನು ಕೊಟ್ಟಿದ್ದೇವೆ. ಚೆನ್ನಮ್ಮ ಸ್ಮಾರಕ ಆಗಲಿ ಅನ್ನುವ ಆಶಯವನ್ನು ರೈತರು ವ್ಯಕ್ತಪಡಿಸಿದ್ದಾರೆ. ನಿಜಕ್ಕೂ ರೈತರಿಗೂ ಕೂಡ ನಾವು ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ನಾವು ಕೂಡ ಅರ್ಪಿಸ್ತಾ ಇದ್ದೀವಿ ಎಲ್ಲರ ಪರವಾಗಿ. ಎಸ್, ಇನ್ನು ಭೂಮಿಯನ್ನು ನೀಡಿದಂಥ ರೈತರನ್ನು ನನ್ನ ಕಲೀಗ್, ನಮ್ಮ ಪ್ರತಿನಿಧಿ ಸಂದೀಪ್ ಮಾತನಾಡಿಸಿದ್ದಾರೆ. ರೈತರ ಮಾತುಗಳನ್ನು ಕೇಳಿಸ್ಕೊಳ್ಳೋಣ ಬನ್ನಿ. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಪತ್ನಿ ಚೆನ್ನಮ್ಮನವರು ವಿಧಿವಶರಾಗಿ ಇಂದು ಅವರ ಅಂತಿಮ ವಿಧಿವಿಧಾನ ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿ ನೆರವೇರ್ತಾ ಇದೆ. ಇದೇ ಜಾಗದಲ್ಲಿ ಅಂತಿಮ ವಿಧಿವಿಧಾನವನ್ನು ಮಾಡಬೇಕು ಅನ್ನುವಂಥದ್ದು ಕುಟುಂಬಸ್ಥರ ಆಸೆ ಆಗಿತ್ತು. ಈ ಕಾರಣಕ್ಕಾಗಿ ಇಲ್ಲಿನ ಜಾಗದವರನ್ನ ಕೇಳಿಕೊಂಡಂಥ ಸಂದರ್ಭದಲ್ಲಿ ಸ್ವಇಚ್ಛೆಯಿಂದ ಕೇವಲ ಒಂದೇ ಒಂದು ದೂರವಾಣಿ ಕರೆಗೆ ತಮ್ಮ ಜಮೀನುಗಳನ್ನು ಎಚ್ ಡಿ ದೇವೇಗೌಡರ ಕುಟುಂಬಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಈಗ ಸದ್ಯ ನನ್ನೊಟ್ಟಿಗೆ ರೈತರಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಯಾರು ನಿಮ್ಮನ್ನು ಸಂಪರ್ಕ ಮಾಡಿದ್ರು, ನಿಮ್ಮ ಸ್ವಇಚ್ಛೆಯಿಂದ ಜಮೀನುಗಳನ್ನು ಬಿಟ್ಕೊಟ್ಟಿದ್ದೀರಾ ಅಂತ? ಇಲ್ಲ, ಅವ್ರು ಬಂದು ಕರೆದಂಥ ಟೈಮ್ಸಲ್ಲಿ ನಾವು ಎಲ್ಲರಿಗೂ ಕೊಡ್ತೀವಿ ಅಂತ ಹೇಳಿ, ಏನೇ ಈ ತಪ್ಪು ತಾಗು ನಾವೇ ಮಾಡಿರ್ಬೋದು, ಅವರೇ ಒಂದು ಟೈಮ್ಸಲ್ಲಿ ಹೇಳಿರ್ಬೋದು, ಆದರೆ ನಾವು ಕೊಡ್ತೀವಿ, ಇದನ್ನು ಮಾಡಿ. ಬೆಟ್ಟದ ದೇವೇಗೌಡರು ಬಂದಂಥ ಟೈಮ್ಸಲ್ಲಿ ದೇವೇಗೌಡರು ಬಂದಾಗ ಇಲ್ಲಿ ಒಂದು ಒಳ್ಳೆಯ ಸ್ಥಳವಾಗಿ ಬೆಳಿಬೇಕು ಅನ್ನೋ ಆಸೆ ಇತ್ತು. ಆದರೆ ಕಾಲ ಇವತ್ತು ಕೂಡಿ ಬಂದಿದೆ. ಇವರು ಪತ್ನಿಯವರು ವಿಧಿವಶವಾದ ನಂತರದಲ್ಲಿ ಅವರು ಜನಗಳನ್ನ ಮೊದಲೇ ಪ್ಲಾನ್ ಮಾಡ್ತಿದ್ರು, ಆದರೆ ಆಗಿರಲಿಲ್ಲ. ಕೊನೆಗೆ ಅರ್ಜೆಂಟಿನಲ್ಲಿ ಸಂದರ್ಭದಲ್ಲಿ ಆದಂಥ ಟೈಮ್ ಕರೆದು ರೈತರ ಮಾತ್ರ ನಾವು ಕೊಡ್ತೀವಿ ಮಾಡಿ ಅಂತ ಹೇಳ್ಬಿಟ್ಟು ಒಮ್ಮತಾಭಿಪ್ರಾಯವಾಗಿ ಮನಸ್ಸನ್ನು ಮಾಡಿದ್ರಿಂದ ಈ ಒಂದು ಜಾಗನ ಬಿಟ್ಟುಕೊಟ್ಟಿದ್ದಾರೆ. ಅದೇ ಥರ ಒಂದು ರಾಷ್ಟ್ರೀಯವಾಗಿ ಇಂಟರ್ನ್ಯಾಷನಲ್ ಒಂದು ಮ್ಯೂಸಿಯಂ ಥರ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮಾಡಿದರೆ, ಅದನ್ನು ಮಾಡಿದರೆ ಜನಗಳಿಗೆಲ್ಲ ಬಂದವಂಥ ಸಂದರ್ಭದಲ್ಲಿ ಕೂತ್ಕೊಂಡು ನೋಡಿ ದೇವಸ್ಥಾನಕ್ಕೆ ಹೋಗ್ತಾರೆ, ಅರ್ಧಳ್ಳಿ ಈಶ್ವರ ದೇವಸ್ಥಾನಕ್ಕೆ ಹೋಗ್ತಾರೆ. ಅದರಿಂದ ಇದನ್ನು ಜಾಗನ ಇಂಪ್ರೂವ್ ಮಾಡಬೇಕು ಇನ್ನೂ ನಾನು ಅಂತ ಹೇಳ್ಬಿಟ್ಟು ಗೌಡರು ಒಳ್ಳೆ ದೊಡ್ಡ ಮನಸ್ಸು ಮಾಡಿ, ಮತ್ತು ರೇವಣ ಸಾಹೇಬರು, ಕುಮಾರಣ್ಣವರು ಎಲ್ಲರೂ ಸಹ, ಬಾಲಣ್ಣವರು ಎಲ್ಲರೂ ಸಹ ಇದ್ರ ಬಗ್ಗೆ ಆಸಕ್ತಿ ವಹಿಸಿ ಮಾಡಿದರೆ ಅದನ್ನು ಇನ್ನೂ ಮುಂದೆ ಚೆನ್ನಾಗಿ ಬೆಳೆಸ್ಕೊಂಡು ನಮ್ಮ ಹಾಸನ ಜಿಲ್ಲೆನ ಯಾವುದೋ ಮಟ್ಟಕ್ಕೆ ಬೆಳೆಸಬೇಕು ಅನ್ನೋ ಆಸೆ ಅವರಲ್ಲಿ ಇದೆ. ಅದರಿಂದ ಜನರು ಸಹ ಒಂದು ಆಸೆ ಪಟ್ಟು ನೀಡಿದ್ದಾರೆ. ಸರ್, ಈ ಬೌಂಡ್ರಿ ಎಷ್ಟು ಎಕರೆಗಳಿದೆ, ಎಷ್ಟು ಎಕರೆ ಇದೆ ಮತ್ತು ಎಷ್ಟು ಜನರು ರೈತರು ಭೂಮಿ ಒಂದು 50-60-100 ಜನ ಇರಬಹುದು. ಅವ್ರವ್ರ ಜಮೀನು ಇಷ್ಟೇ ಅಂತ ಯಾರು ಹೇಳೋಕ್ಕಾಗಲ್ಲ. ನಮ್ಮದು ಒಟ್ಟು ಇರ್ಬೋದು, ಒಂದು 15-20 ಎಕರೆ ಇರ್ಬೋದು. ಅದು ಎಲ್ಲಿಗೆ ಹೋಗಿ ನಮಗೆ ಗೊತ್ತಾಗಲ್ಲ. ಒಂದು ಕಣ್ಗಾಣಂಗೆ ಇವತ್ತು ಒಂದು ದೃಷ್ಟಿನಲ್ಲಿ ನೋಡಿದ್ರೆ 10 ಗುಂಟೆನೂ ಕೊಟ್ಟವ್ರೆ, 3 ಗುಂಟೆನೂ ಕೊಟ್ಟವ್ರೆ. ಇದ್ದಿದ್ರೆ ನಮಗೇನು ಅವಶ್ಯಕತೆ ಇರಲ್ಲ. 3 ಗುಂಟೆ ತಗೊಂಡು ಏನು ಮಾಡೋಕ್ಕಾಗಲ್ಲ. ಅವರು ಮಾತಿನಂತ ಒಪಿನಿಯನ್ ಕೊಟ್ಟು ಮಾಡ್ತಾ ಇದ್ದಾರೆ. ಸರ್, ನಿಮ್ಮ ಜಮೀನುಗಳು ಕೊಟ್ಟಿದ್ದೀರಿ, ನಿಮ್ಮ ಜಮೀನಲ್ಲಿ ಅಂತ್ಯಕ್ರಿಯೆ ಆಗ್ತಿರೋದು ಹೆಮ್ಮೆ ಇದೆಯಾ ಸರ್? ಇದು ಅದರಂತೂ ಡೆಲ್ಲಿಲಿ ಮಾಡೋ ಕೆಲಸನ ಇವತ್ತು ಹೊಳೆನರಸೀಪುರ ತಾಲೂಕು ಅದು ಹಳೆಕೋಟೆ ಹೋಬಳಿ ಮಟ್ಟದಲ್ಲಿ ಒಂದು ಹಳ್ಳಿ, ಕ್ಯಾತನಹಳ್ಳಿ ಮತ್ತು ಹರದನಹಳ್ಳಿ ಸುತ್ತಮುತ್ತ ಗ್ರಾಮದ ಹೆಸರಿನಲ್ಲಿ ಮಾಡೋದ್ರಿಂದ ಇಲ್ಲಿ ಬಾಡಿ ಬಂದು ಈ ಥರ ಮಾಡ್ತಾರಂತ ಯಾರೂ ಕಂಡಿರಲಿಲ್ಲ. ಡೆಲ್ಲಿಲೇ ಮಾಡ್ಬೋದು ಗೌಡ್ರನ್ನ ಅಂತ ತಿಳ್ಕೊಂಡಿದ್ರು. ಆದರೆ ಇವತ್ತು ಇಲ್ಲಿ ಒಂದು ಸ್ಮಾರಕವಾಗಿ ಮಾಡೋಕ್ಕೆ ಮನಸ್ಸು ಮಾಡಿದರೆ ಅದರಂತೂ ನಮಗಂತೂ ಖುಷಿ. ಅದು ಹೊಳೆನರಸೀಪುರ ತಾಲೂಕಿಗೆ ಹೆಮ್ಮೆ ಬರುತ್ತೆ ಅಂತ ಹೇಳ್ಬೋದು. ಇದಿಷ್ಟು ಜಮೀನು ಕೊಟ್ಟಿರ್ತಕ್ಕಂತಹ ರೈತರ ಮಾತಾಗಿರ್ತಕ್ಕಂಥದ್ದಂದರೆ ಪಕ್ಕದಲ್ಲೇ ದೇವೇಶ್ವರ ಸ್ವಾಮೀಜಿ, ಎಚ್ ಡಿ ದೇವೇಗೌಡರ ಕುಟುಂಬದ ಮನೆ ದೇವರಿದೆ. ಅದು ಅದರ ಪಕ್ಕದಲ್ಲೇ ಏನು ಅವರ ಆರಾಧ್ಯ ದೈವ ಆಗಿರ್ತಕ್ಕಂಥ ರಂಗನಾಥ ಸ್ವಾಮಿ ಬೆಟ್ಟ ಇದೆ. ಅದರ ಮಧ್ಯಭಾಗದಲ್ಲಿ ಬರುವಂತಹ ಈ ಜಾಗದಲ್ಲೇ ಕುಟುಂಬಸ್ಥರು ಅಂತ್ಯಕ್ರಿಯೆಯನ್ನು ನೆರವೇರಿಸಬೇಕು ಅನ್ನುವಂತಹ ಇಂಗಿತವನ್ನು ವ್ಯಕ್ತಪಡಿಸಿದ್ರು. ಇದನ್ನು ರೈತರ ಬಳಿ ಹೇಳಿದಂಥ ಸಂದರ್ಭದಲ್ಲಿ ರೈತರು ಸ್ವಇಚ್ಛೆಯಿಂದ ಕೊಟ್ಟ ಜಮೀನನ್ನು ಬಿಟ್ಟುಕೊಟ್ಟು ಇವತ್ತು ಎಲ್ಲ ರೀತಿಯ ಸಕಲ ಸಿದ್ಧತೆಗಳನ್ನು ಈ ಜಾಗದಲ್ಲಿ ಮಾಡಿಕೊಳ್ಳಾಗ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ನಿಶಾಂತ್ ಜೊತೆ ಸಂದೀಪುರ, ಅಶೋಕ ನ್ಯೂಸ್, ಹಾಸನ. ರೈತರ ಔದಾರ್ಯಕ್ಕೂ ನಾವೊಂದು ಸಲಾಂ ಹೇಳೋಣ. ಒಟ್ಟಿನಲ್ಲಿ
ಚೆನ್ನಮ್ಮ ಅವರ ಸರಳತೆ, ದೈವಶಕ್ತಿಯ ಜೊತೆಗೆ ಅವರಲ್ಲಿದ್ದಂಥ ಇಚ್ಛಾಶಕ್ತಿ, ದೃಢಶಕ್ತಿಯನ್ನು ನಾವು ಗಮನಿಸಲೇಬೇಕೇನೋ, ಸುಮ್ಮನೆ ಫ್ಲೋಲ್ಲಿ ಹೇಳ್ತಾ ಇರೋದಲ್ಲ. ಯಾಕಂತ ಹೇಳಿದ್ರೆ ಅವರ ಸರಳತೆ ಮತ್ತು ದೈವಭಕ್ತಿ ಗೊತ್ತಿದೆ ನಿಮಗೆ. ಒಂದು ದೊಡ್ಡ ರಾಜಕೀಯ ಕುಟುಂಬದಲ್ಲಿ ಆ ಕುಟುಂಬದ ಒಡತಿ ಆಗಿದ್ದರೂ ಕೂಡ ಬಹಳ ಸರಳತೆಗೆ, ದೈವಭಕ್ತಿಗೆ ಅವರು ಹೆಸರಾಗಿದ್ದರು. ಅಷ್ಟೇ ಅಲ್ಲ, 2001ರಲ್ಲಿ ಹೊಳೆನರಸೀಪುರದ ಹರದನಹಳ್ಳಿಯ ಈಶ್ವರ ದೇವಸ್ಥಾನದಲ್ಲಿ ನಡೀತಾ ಇರುವಂಥ ಪೂಜೆ ಸಮಯದಲ್ಲಿ ಕೌಟುಂಬಿಕ ಆಸ್ತಿ ಕಲಹದಿಂದ ಆ್ಯಸಿಡ್ ದಾಳಿಗೆ ಕೂಡ ಅವರು ಎದುರಿಸ್ತಾರೆ. ಆ್ಯಸಿಡ್ ದಾಳಿಯನ್ನು ಅದನ್ನು ಕೂಡ ಅವರು ದಿಟ್ಟ ಮಹಿಳೆಯಂತೆ ಚಿಕಿತ್ಸೆ ಪಡೆದು ಅವರು ಗುಣಮುಖರಾಗ್ತಾರೆ. ಇನ್ನು ಕೋವಿಡ್-19 ವಿಚಾರ ಅಂತ ಬಂದಾಗಲೂ ಕೂಡ ಅನೇಕ ವಯೋಸಹಜ ವೈಫಲ್ಯಗಳಿದ್ದರೂ ಕೂಡ, ಆರೋಗ್ಯಕರ ಒಂದು ವಿಚಾರದಲ್ಲಿ ಹದಗೆಟ್ಟಿದ್ದರೂ ಕೂಡ ಅವರು ಅದನ್ನೂ ಕೂಡ ಅವರ ಇಚ್ಛಾಶಕ್ತಿಯಿಂದ ಗೆದ್ದು ಬೀಗ್ತಾರೆ. ಹೀಗೆ ಹಲವು ವಿಚಾರಗಳಿಗೆ ಅವರು ಇಲ್ಲಿ ಸ್ಮರಣೀಯ ಅಂತ ಹೇಳ್ತಾ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಅಶ್ವವೇಗ ಕುಟುಂಬದಿಂದ ನಾವು ಪ್ರಾರ್ಥಿಸ್ತಾ